ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಆಧಾರ್ ಕಾರ್ಡ್ನ ಒಂದು ಹೊಸ ಅಪ್ಡೇಟ್ ಬಂದಿದೆ. ಏನಪ್ಪ ಅಂದರೆ ಎಲ್ಲರೂ ಕಡ್ಡಾಯವಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಡಾಕ್ಯುಮೆಂಟ್ ಅಪ್ಡೇಟನ್ನು ಮಾಡಬೇಕು. ಮಾಡಿಲ್ಲ ಅಂದರೆ ನಿಮಗೆ 100 ರಿಂದ 500 ರೂಪಾಯಿವರೆಗೆ ದಂಡ ಬೀಳುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇದೇ ಒಂದು ಮಾರ್ಚ್ 14ನೇ ತಾರೀಕುವರೆಗೆ ನಿಮಗೆ ಒಂದು ಕಾಲಾವಕಾಶನ ಮಾಡಿಕೊಟ್ಟಿದ್ದಾರೆ. ಕೊನೆಯ ಅವಕಾಶ ಅಂತಲೇ ಹೇಳ್ಬೋದು. ಆಧಾರ್ ವೆಬ್ಸೈಟ್ನಲ್ಲಿ ಹೋದರೆ ನಿಮಗೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಡಾಕ್ಯುಮೆಂಟ್ ನವೀಕರಣ, ನಿಮ್ಮ ಗುರುತು ಪುರಾವೆ, ಪ್ರೂಫ್ ಆಫ್ ಐಡೆಂಟಿಟಿ ಮತ್ತು ವಿಳಾಸದ ಪುರಾವೆ, ಪ್ರೂಫ್ ಆಫ್ ಅಡ್ರೆಸ್ ದಾಖಲೆಗಳನ್ನು ಅಪ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ ನೋಡಿ. ಈ ಸೇವೆ 14/3/2024 ಉಚಿತವಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. 14ನೇ ತಾರೀಕುವರೆಗೂ ಮಾತ್ರ ಈ ಒಂದು ಸೇವೆ ಉಚಿತವಾಗಿ ನೀವು ಮಾಡ್ಕೋಬೋದು. ಇದಾದ ನಂತರ ನಿಮಗೆ 100 ರಿಂದ 500 ರೂಪಾಯಿವರೆಗೆ ಪೆನಾಲ್ಟಿ ತೊಗೊಂಡು ಈ ಒಂದು ಡಾಕ್ಯುಮೆಂಟ್ ಅಪ್ಡೇಟನ್ನು ಮಾಡ್ಕೊತಾರೆ ಅನಿಸುತ್ತೆ ಅಂತ ಅಪ್ಡೇಟಲ್ಲಿ ತಿಳಿಸಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಕೊನೆಯ ದಿನಾಂಕ ಇಲ್ಲಿವರೆಗಿದೆ. ಯಾವ ರೀತಿ ಮಾಡೋದು ಅಂತ ಒಂದು ವಿಡಿಯೋ ಕೂಡ ಮಾಡಿದ್ದೆ ಹಿಂದೆ ನಾನು. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೇನೆ. ಲಿಂಕನ್ನು ಅದು ಕ್ಲಿಕ್ ಮಾಡಿಕೊಂಡು ಯಾವ ರೀತಿ ಅಂತ ನೋಡಿಕೊಂಡು ನೀವೇ ನಿಮ್ಮ ಮೊಬೈಲ್ನಲ್ಲೇ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ನ ಎಲ್ಲರ ಆಧಾರ್ ಕಾರ್ಡ್ ತೊಗೊಂಡು ನೀವು ಅಪ್ಡೇಟನ್ನು ಮಾಡ್ಕೊಳ್ಳಿ. ಉಚಿತವಾಗಿರುತ್ತೆ, ಯಾವುದೇ ಥರ ಪೇಮೆಂಟ್ ಇರೋದಿಲ್ಲ. ಸೊ ಎಲ್ಲರೂ ಇದನ್ನು ಕಡ್ಡಾಯವಾಗಿ ಮಾಡಲೇಬೇಕು. ಮಾಡಿಲ್ಲ ಅಂದರೆ ನಡೆಯೋದಿಲ್ಲ. ತಪ್ಪದೆಲ್ಲರೂ ಮಾಡ್ಕೊಳ್ಳಿ. ಇಲ್ಲಿ ಯಾವ ರೀತಿ ಮಾಡೋದು ಅಂತ ಅವರು ಕೊಟ್ಟಿದ್ದಾರೆ. ಲಾಗಿನ್ ಆಗಬೇಕಾಗುತ್ತೆ ಮೊದಲಿಗೆ ನೀವು. ಇದಕ್ಕೆ ಡಾಕ್ಯುಮೆಂಟ್ ಏನೇನು ಬೇಕಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ, ಏನು ಸಲ್ಲಿಸಬೇಕಂತ. ಪಡಿತರ ಚೀಟಿ, ಮತದಾರ ಗುರುತಿನ ಚೀಟಿ ಮತ್ತು ವಿಳಾಸದ ಗುರುತಿನ ಚೀಟಿ, ಪ್ಯಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು ಇಲ್ಲಿ ಕೊಟ್ಟಿದ್ದಾರೆ ಒಂದೊಂದಾಗಿ. ಡ್ರೈವಿಂಗ್ ಲೈಸೆನ್ಸು, ಸೀನಿಯರ್ ಸ್ಕೂಲ್ ಮಾರ್ಕ್ ಶೀಟು, ಭಾವಚಿತ್ರ ಹೊಂದಿರುವ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟು, TC ಮತ್ತು ಗುರುತಿನ ಪುರಾವೆ, ವಿದ್ಯುತ್ ಬಿಲ್ಲು ಮತ್ತು ಗ್ಯಾಸ್ ಬಿಲ್ಲು, ಕಳೆದ 3 ತಿಂಗಳ ಬ್ಯಾಂಕ್ ಪೋಸ್ಟ್ ಆಫೀಸ್ ಪಾಸ್ಬುಕ್ಕು, ಬಾಡಿಗೆ, ಗುತ್ತಿಗೆ ರಜೆ, ಪರವಾನಗಿ ಒಪ್ಪಂದ, ವಿಳಾಸ ಪೂರ್ವ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಪ್ರೂಫ್ ಆಫ್ ಐಡೆಂಟಿಟಿಗೆ ಒಂದು ಕೊಡಬೇಕಾಗುತ್ತೆ ನೀವು. ಪ್ರೂಫ್ ಆಫ್ ಅಡ್ರೆಸ್ಗೆ ಒಂದು ಡಾಕ್ಯುಮೆಂಟನ್ನು ನೀವು ಕೊಡಬೇಕಾಗುತ್ತೆ. ಇವೆರಡು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋದು ಯಾವ ರೀತಿ ಅಂತ ಮತ್ತೊಂದು ವಿಡಿಯೋ ಕೂಡ ಮಾಡ್ತೇನೆ. ನಾಳೆ ಬೆಳಗ್ಗೆ ನಿಮಗೆ ವಿಡಿಯೋ ಸಿಗುತ್ತೆ. ಈ ಒಂದು ಆಧಾರ್ ಕಾರ್ಡ್ ವೆಬ್ಸೈಟ್ನಲ್ಲಿ ಹೋಗಿ ನೀವು ಈ ಒಂದು ಪ್ರೂಫ್ ಆಫ್ ಐಡೆಂಟಿಟಿ, ಪ್ರೂಫ್ ಆಫ್ ಅಡ್ರೆಸ್ಸನ್ನು ಯಾವ ರೀತಿ ಅಪ್ಡೇಟನ್ನು ಮಾಡೋದು ಉಚಿತವಾಗಿ ಅಂತ ತಿಳಿಸ್ಕೊಡ್ತೇನೆ. ಆ ಒಂದು ವಿಡಿಯೋನ ನೋಡಿಕೊಂಡು ನೀವೇ ನಿಮ್ಮ ಮೊಬೈಲಲ್ಲಿ ಉಚಿತವಾಗಿ ಮಾಡ್ಕೊಳ್ಳಿ. ನಾಳೆ ಬೆಳಗ್ಗೆ ನಿಮಗೆ ವಿಡಿಯೋ ಸಿಗುತ್ತೆ. 14ನೇ ತಾರೀಕು ಕೊನೆಯ ದಿನಾಂಕ ಇದೆ, ಅಷ್ಟರೊಳಗಾಗಿ ಮಾಡಿಕೊಳ್ಳಿ ಸ್ನೇಹಿತರೆ. ಭಾರತೀಯ ನಾಗರಿಕರಿಗೆ ಎಲ್ಲರಿಗೂ ಇದು ಅನ್ವಯ ಆಗುತ್ತೆ ಸ್ನೇಹಿತರೆ. ಯಾರು ಕೂಡ ಇದನ್ನು ಕೇರ್ಲೆಸ್ ಮಾಡುವಾಗಿಲ್ಲ. ಭಾಳಷ್ಟು ಜನರಿಗೆ ಇದು ಗೊತ್ತೇ ಇಲ್ಲ. ಸೊ ಗ್ರಾಮೀಣ ಭಾಗದಲ್ಲಿ, ಸಿಟಿಯಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಸೊ ಅಪ್ಡೇಟ್ ಮಾಡೋದು ಯಾವ ರೀತಿ ಅಂತ ಗೊತ್ತಿಲ್ಲ. ಮತ್ತು ಭಾಳಷ್ಟು ಜನರಿಗೆ ಇದು ಮಾಡಬೇಕು, ಈ ಥರ ಒಂದು ಆಪ್ಷನ್ ಇದೆ ಅಂತ ಕೂಡ ಗೊತ್ತಿಲ್ಲ.